ಇವತ್ತು ಒಳ್ಳೊಳ್ಳೆ ಸೀನ್ಗಳಿದೆ. ಐಶ್ವರ್ಯ ಸಿಂಧೋಗಿ ಅವ್ರು ಬರ್ತಿದ್ದಾರೆ ಬಿಗ್ ಬಾಸು. ಅದಾದಮೇಲೆ ಸುಂದರ್ ಸರ್ ಬರ್ತಿದ್ದಾರೆ. ಆವೇಶ ಮೂವಿದು ಒಳ್ಳೆ ಟ್ರ್ಯಾಕ್ ಇದೆ ನೋಡಿ. ವ್ಲಾಗ್ ಅಂತೂ ಅದ್ಭುತವಾಗಿ ಬರುತ್ತೆ ತಿಪ್ಪಂದು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು TS ಟಾಕೀಸ್ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಮೇಕಿಂಗ್ ವಿಡಿಯೋ. ನಾನು TS. ಸೊ ಇಷ್ಟು ದಿನ ನೀವೆಲ್ಲರೂ ಆರ್ಟಿಸ್ಟ್ ಮೇಕಿಂಗ್ ವಿಡಿಯೋ ನೋಡ್ತಾ ಇದ್ರಿ. ನಾನಿವತ್ತು ನಮ್ಮ ಟೆಕ್ನಿಷಿಯನ್ಸ್ ಎಷ್ಟೆಲ್ಲ ಕಷ್ಟಪಡ್ತಾರೆ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ನಾವು ಹೋಗೋದ್ರೊಳಗಡೆ ಆಲ್ರೆಡಿ ಅಶ್ವಿನಿ ಮೇಡಮ್ ಬಂದು ಮೇಕಪ್ ಮಾಡಿಸ್ಕೊತಾ ಇದ್ರು. ಇವರು ನಮ್ಮ ಮಣಿ ಸರ್ ಮ್ಯಾನೇಜರ್ ಅಂತ. ಇವತ್ತು ರಾಮ್ಗೆ 5 ಕೋಟಿ ದುಡ್ಡು ಕೊಡಬೇಕು, ಅದಕ್ಕೋಸ್ಕರ ಆ ದುಡ್ಡನ್ನ ರೆಡಿ ಮಾಡ್ತಾಯಿದ್ರು. 5 ಕೋಟಿನ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಕರೆಕ್ಟ್ ಆಯ್ತಂತ ನೋಡಿ ನೆಕ್ಸ್ಟು ರಾಣಾಗೆ ಒಡವೆ ಬೇಕಿತ್ತು. ಸೊ ಎಲ್ಲ ತಂದಿದ್ದಾರಾ, ಎಲ್ಲ ಕರೆಕ್ಟಾಗಿದೆಯಾ, ಎಷ್ಟು ತಂದಿದ್ದಾರೆ ಅಂತ ಎಲ್ಲ ಚೆಕ್ ಮಾಡಿ ನಾವು ಒಂಥರ ಟೆಸ್ಟ್ ಡ್ರೈವ್ ಥರ ಟೆಸ್ಟ್ ಟ್ರಯಲ್ ಮಾಡ್ಕೊಂಡು ಸೊ ಫೈನಲಿ ಬಂತು. ಇಬ್ಬರು ಒಂದು ಸತಿ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಹೋಗಿದ್ದೆ ಚಂದು ಹತ್ರ. ಚಂದು ಆಲ್ರೆಡಿ ಸೀನ್ ಪೇಪರ್ ತೆಗಿತಾ ಇದ್ದ. ನಾವು ಪ್ರಾಪರ್ಟಿ ಎಲ್ಲ ಚೆಕ್ ಮಾಡೋದ್ರೊಳಗಡೆ ಅವನಿಗೊಂದು ಹೇಳಿ ಸೀನ್ ಪೇಪರೆಲ್ಲ ಯಾವ್ಯಾವ್ದು ಬಂದಿದೆ ಅಂತ ಚೆಕ್ ಮಾಡಿ ಅವನ ಹತ್ರ ಒಂದು ಸ್ವಲ್ಪ ತಲಾರಿಟೆ ಮಾತಾಡಿದ್ವಿ. ಏನೇನು ಮಾತಾಡಿದ್ವಿ ಅಂತ ನೀವೇ ನೋಡಿ. ಪಾಪ ನಮ್ಮ ಚಂದು ಕಷ್ಟಪಟ್ಟು ಸೀನ್ ಪೇಪರ್ ತೆಗಿತಾನೆ ದಿನ ಬೆಳಗ್ಗೆ ಎದ್ದು. ತೆಗಿ ಮಗ. ನಾನು ಸೀನ್ ಪೇಪರ್ ತೆಗೆದ್ರೆ ನೀವು ಶೂಟಿಂಗ್ ನಡೆಯೋದು. ಟಿಫನ್ ಮಾಡ್ದ ಇನ್ನಿಲ್ಲ ಮಾಡ್ಕೊಂಡು ಬಂದೋಗಿ. ಏನಾಯ್ತು ಯಪ್ಪ ಸವಾಸೋಳ. ನಾನು ಈ ಕಡೆ ಸೈಡ್ ತಲಾರಿಟೆ ಮಾಡ್ತಾಯಿದ್ರೆ, ಈ ಕಡೆ ಸೈಡು ನಮ್ಮ ಶೈಲೋಣ ಮೀಸೆ ರೆಡಿ ಮಾಡ್ತಾಯಿದ್ರು. ಈ ಮೀಸೆ ಬಂದುಬಿಟ್ಟು ರಾಣಾ ಕ್ಯಾರೆಕ್ಟ್ರಿಗೆ. ನೋಡಿದರೆ ರಾಣಾ ಸರ್ಗೆ ಇದಕ್ಕಿಂತ ಚೆನ್ನಾಗಿರೋ ಮೀಸೆ ಇತ್ತು. ಸೊ ಮೀಸೆ ಕ್ಯಾನ್ಸಲ್ ಮಾಡಿ ಅವ್ರ ಮೇಕಪ್ ಕೂರಿಸಿ ನಾನು ಟಿಫನ್ ಮಾಡಿಕೊಂಡು ಟಿಫನಿಂದ ಮೊದಲನೇ ಸೀನ್ ಶುರು ಮಾಡಿದ್ವಿ. ಇದಾಗಿತ್ತು ಇವತ್ತಿನ ಮೊದಲನೇ ಸೀನು. ಬನ್ನಿ ಇವತ್ತು ರಾಣಾ ಮನೆ ಶೂಟಿಂಗು ಹೇಗೆಲ್ಲ ಆಯಿತು ಅಂತ ನೋಡ್ಕೊಂಬರೋಣ. ಔಟ್ಡೋರ್ ಶೂಟ್ ಮುಗಿಸಿ ಮನೆ ಒಳಗಡೆ ಬಂದು ಮನೆ ಒಳಗಡೆ ಬರೋದ್ರೊಳಗಡೆ ಐಶ್ವರ್ಯ ಮೇಡಮ್ ರೆಡಿಯಾಗಿದ್ದರು. ಅವ್ರದ್ದೊಂದು ಫೋಟೋ ಶೂಟ್ ಮಾಡಿ ಔಟ್ಲುಕ್ ಹೇಗೆ ಬಂದಿದೆ ಅಂತೇಳಿ ಡೈರೆಕ್ಟ್ರಿಗೆ ತೋರಿಸಿದ್ವಿ. ಅವರು ಡೈರೆಕ್ಟ್ರೆಲ್ಲ ಓಕೆ ಮಾಡಿದರು. ಅದಾದಮೇಲೆ ಸುಂದರ್ ಸರ್ ರೆಡಿಯಾಗಿದ್ದರು. ಫೈನಲಿ ಸುಂದರ್ ಸರ್ ಈ ಥರ ಕಾಣಿಸ್ತಾಯಿದ್ರು, ಚೆನ್ನಾಗಿ ಕಾಣಿಸ್ತಾಯಿದ್ರು. ಅವ್ರದ್ದು ಒಂದು ಒಳ್ಳೆ ಫೋಟೋ ಶೂಟ್ ಮಾಡಿ ಡೈರೆಕ್ಟ್ರಿಗೆ ತೋರಿಸಿದ್ವಿ. ಡೈರೆಕ್ಟ್ರು ಒಂದು ಸ್ವಲ್ಪ ಕರೆಕ್ಷನ್ ಹೇಳಿದರು. ಸೊ ಆ ಕರೆಕ್ಷನ್ಸ್ ಎಲ್ಲ ಮಾಡಿ ಮತ್ತೆ ಇನ್ನೊಂದು ಸಲ ಫೋಟೋ ಶೂಟ್ ಮಾಡಿ ಓಕೆ ಮಾಡಿಸ್ಕೊಂಡ್ವಿ. ಓಕೆ ಆದಮೇಲೆ ಇದಾಗಿತ್ತು ರಾಣಾ ಮತ್ತು ಸಾಕ್ಷಿ ಅವರ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಮೊದಲನೇ ಸೀನು. ಸೊ ಬನ್ನಿ ನೋಡೋಣ ಅವ್ರ ಮೊದಲನೇ ಸೀನ್ ಹೇಗಿತ್ತು, ಹೇಗೆಲ್ಲ ಶೂಟಿಂಗ್ ಆಯಿತು ಅಂತ. ನೋಡಿ ಫ್ರೆಂಡ್ಸ್, ಇವ್ರದ್ದು ಶೂಟಿಂಗ್ ಮುಗ್ದಿದೆ ಅಂತೆ, ಕಳಿಸಿ ಅಂತ ನನಗೆ ಟಾರ್ಚರ್ ಇರ್ತಾರೆ. ಊಟ ಮಾಡ್ಕೊಂಡು ಏನು ಗೊತ್ತಾ, ವಿಶ್ವಾಸ. ಮಳೆ ಬರ್ತಾ ಇದೆಯಲ್ಲ, ಅದು ಮಳೆ ಬರೋದು ದುರದೃಷ್ಟ ಮಳೆ ಬರ್ತಾ ಇದೆ. ಶಿಫ್ಟ್ ಲೊಕೇಶನ್. ನಮ್ಮ ಬಂಧು ಮಿತ್ರರು ಎಲ್ಲ ನೋಡಿ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಊಟ ಮುಗಿಸ್ಕೊಂಡು ಒಳಗಡೆ ಬಂದರೆ ಈ ಕಡೆ ನಮ್ಮ ಡಿಜಿಟಲ್ ಅವರು ಅಂದರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೆ ಬೈಟ್ಸ್ ತೊಗೊತಾ ಇದ್ದರು. ನಮ್ಮಲ್ಲಚ್ಚಿ ಆದಮೇಲೆ ಸ್ಟಾರ್ ಸುವರ್ಣಗೆ ಐಶ್ವರ್ಯ ಮೇಡಮು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಮುಖಾಂತರ ಕಮ್ಬ್ಯಾಕ್ ಮಾಡಿದ್ದಾರೆ ಅಂತಂದೇಳಿ ಆ ಬೈಟ್ಸ್ ಎಲ್ಲ ಈ ಕಡೆ ಶೂಟ್ ಆಗ್ತಿತ್ತು. ಈ ಕಡೆ ಅವ್ರ ಇಂಟ್ರೊಡಕ್ಷನ್ಗೆ ಅಂತ ಹೇಳಿ ನಮ್ಮ ಚಂದು ಮತ್ತು ವಸಂತಣ್ಣ ಪ್ರಾಪರ್ಟಿ ರೆಡಿ ಮಾಡ್ತಾಯಿದ್ರು. ಅದಾದಮೇಲೆ ಆ ಪ್ರಾಪರ್ಟಿ ಎಲ್ಲ ಇಟ್ಕೊಂಡು ಒಂದು ಮಾನಿಟ್ರ್ ಅಂತೇಳಿ ನಮ್ಮ ಡೈರೆಕ್ಟ್ರು ಶೂಟ್ ಮಾಡ್ತಾಯಿದ್ದಾರೆ. ಸೊ ನನ್ನ ಅಲ್ಲಿ ಆರ್ಟಿಸ್ಟಾಗಿ ನಿಲ್ಲಿಸಿ ಯಾವ ಥರ ಬರುತ್ತೆ ಅಂತಂದೇಳಿ ಒಂದು ಮಾನಿಟ್ರ್ ಮಾಡ್ತಾಯಿದ್ರು. ಸೊ ಇದಾಗಿತ್ತು ಮಾನಿಟ್ರು. ನೋಡಿ ಹೇಗೆಲ್ಲ ಶೂಟ್ ಮಾಡಿದ್ವಿ, ಅವ್ರ ಇಂಟ್ರೊಡಕ್ಷನ್ಗೆ ಏನೇನೆಲ್ಲ ಪ್ರಾಪರ್ಟಿ ಯೂಸ್ ಮಾಡಿದ್ವಿ, ಹೆಂಗೆಲ್ಲ ಶೂಟ್ ಮಾಡಿದ್ವಿ ಅನ್ನೋದು ಈ ಲಾಗಲ್ಲಿದೆ. ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟೆಲ್ಲ ಕ್ಯಾಮ್ರಾ ಹಿಂದೆ ಕಷ್ಟ ಇರುತ್ತೆ, ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ತೀವಿ, ಎಷ್ಟೆಲ್ಲ ಎಫರ್ಟ್ ಹಾಕಿ ಶೂಟ್ ಮಾಡ್ತೀವಿ ಅನ್ನೋದು. ಅಲ್ಲಿ 1 ಸೆಕೆಂಡ್ 2 ಸೆಕೆಂಡ್ ಬಂದೋಗುತ್ತೆ. ಬಟ್ ಆ 1 ಸೆಕೆಂಡ್ ತೆಗಿಯೋಕ್ಕೆ 1 ಅವರ್ 2 ಅವರ್ ಕಷ್ಟಪಡ್ತೀವಿ. ಅದೆಲ್ಲದನ್ನೂ ಇದರಲ್ಲಿ ತೋರಿಸಿದ್ದೀನಿ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ.
ಇದಿಷ್ಟು ಆಗಿತ್ತು ರಾಣಾ ಮನೆ ಶೂಟಿಂಗು. ಇವತ್ತು RCB ಮ್ಯಾಚ್ ಇರೋದ್ರಿಂದ ಬೇಗ ಪ್ಯಾಕಪ್ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. TS ಟಾಕೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ RCB ಗೆಲ್ಲಿ, ಈ ಸಲ ಕಪ್ ನಮ್ದೇ.